ನೀವು ಸಿಟ್ಟಾಗಿದ್ದೀರಾ ಸರ್ಕಾರದ ಮೇಲೆ? ನಾವು ಸಿಟ್ಟಾಗಿಲ್ಲ, ನಾವು ವಿನಂತಿ ಮಾಡಕ್ಕೆ ಬಂದಿದ್ದೀವಿ ಈ KO ಆ್ಯಕ್ಟನ್ನು ಆದಷ್ಟು ಬೇಗ ಜಾರಿ ಮಾಡಿ ಅಂತ. ಏನು ತೊಂದರೆಗಳೇನಿದೆ? KO ಆ್ಯಕ್ಟೆಲ್ಲ ತುಂಬ ಇಶ್ಯೂಸ್ ಇದೆ. ಅದರಲ್ಲಿ ಓನರ್ಶಿಪ್ ಆ್ಯಕ್ಟ್ ಸರಿಯಾಗಿಲ್ಲ, ಕಾಂಪಿಟೆಂಟ್ ಅಥಾರಿಟಿ ಇಲ್ಲ, ರೈಟ್ಸ್ಗಳಿಲ್ಲ. 1972 ಆಗಿದ್ದ ಇದು ಆ್ಯಕ್ಟು ಇನ್ನು ಅದನ್ನು ಸಾಕಷ್ಟು ತಿದ್ದುಪಡಿ ಆಗಬೇಕು ಅಂತ ನಮ್ಮ ವಿನಂತಿ. ಈ ತಿದ್ದುಪಡಿ ಆಗದೆ ಇದ್ದ ಸಮಯದಲ್ಲಿ ನಿಮಗೇನು ತೊಂದರೆಗಳಿದ್ದಾವೆ? ಯಾತಕ್ಕಾಗಿ ಬಂದಿದ್ರೆ? ಕಂಪ್ಲೀಟ್ ಗ್ರೀವೆನ್ಸ್ ಮತ್ತು ಡಿಮ್ಯಾಂಡ್ಸ್ ಎರಡು ಹೇಳಿ. ಗ್ರೀವೆನ್ಸ್ ಏನಂದರೆ, ಈಗ ಕಾಂಪಿಟೆಂಟ್ ಅಥಾರಿಟಿ ಇಲ್ಲ. ಈಗ ನಮ್ಮ ಅಸೋಸಿಯೇಷನ್ ಮೆಂಬರ್ಸಿಗೆ ಏನಾರು ಇಶ್ಯೂಸ್ ಬಂದ ಅಂದರೆ ಬೇರೆ ರೆಸಿಡೆಂಟ್ಸು ಡೈರೆಕ್ಟಾಗೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ, ಕೋರ್ಟಿಗೆ ಹೋಗ್ಬೇಕಾಗತ್ತೆ. ಸೊ ನಾವು ಮಾಡ್ತಾ ಇರೋದು ಆನರರಿ ವರ್ಕ್. ಇದನ್ನು ಬಿಟ್ಟಾಗಿ ನಾವು ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟನ್ನ ಅಲಿಯೋಕ್ಕಾಗಲ್ಲ. ಪ್ಲಸ್ ಇದು ಏನಿದೆ ರೇರಾ ಬರೋಕ್ಕಿಂತ 2016 ಬಂದಿದ್ದು. ಇದಕ್ಕಿಂತ ಮುಂಚೆ ಇದು ಓನರ್ಶಿಪ್ ಇದು ಬಿಲ್ಡರ್ ಹತ್ರ ಇತ್ತು. ಸೊ ಬಿಲ್ಡರ್ ಅದನ್ನು ಏನು ಬೇಕಾದ್ರೆ ಮಾಡಿ ಲ್ಯಾಂಡನ್ನ ಬೇರೆ ಬೇರೆ ಉದ್ದೇಶವಾಗಿ ಯೂಸ್ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಆದಷ್ಟು ತಡೆ ಮಾಡಿ ಒಂದು ಕಾಮನ್ ಆ್ಯಕ್ಟ್ ತರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಹೆಸರು ಸರ್? ಕಿರಣ್ ಹೆಬ್ಬಾರ್.